ನಮಸ್ತೆ ಎಲ್ಲರಿಗೂ. ಇವತ್ತಿನ ಬ್ಲಾಗ್ ಬಂದು ಗುರುವಾರದ್ದಾಗಿರುತ್ತೆ. ಸೊ ಗುರುವಾರಕ್ಕೆ 5 ಡೇಸ್ ಆಯಿತು. ಸೊ ಇವತ್ತಾದರೂ ದೇವ್ರನ್ನ ತೆಗಿಬೋದಲ್ವಾ, 5 ಡೇಸ್ ಆಯಿತು ಅಂತ ಹೇಳ್ಬಿಟ್ಟು ಇವತ್ತು ದೇವಿನ ಎಲ್ಲ ತೆಗೆದಿದ್ದಾಯಿತು. ಇನ್ನು ನೈವೇದ್ಯಕ್ಕೆ ಇವತ್ತು ಸ್ವಲ್ಪ ಕೇಸರಿ ಭಾತ್ನ ಮಾಡಿಕೊಂಡೆ. ಇನ್ನು ಟಿಫನ್ಗೆ ಬಂದು ಚಪಾತಿನ ಮಾಡ್ಕೊಂಡಿದ್ದೆ. ಏನಕ್ಕಂತ ಹೇಳಿದ್ರೆ ಕೇಸರಿ ಭಾತ್ನೇ ಪೂರ್ತಿ ಹೊಟ್ಟೆ ತುಂಬ ತಿನ್ನೋಕ್ಕಾಗೋದಿಲ್ಲ ಅಲ್ವಾ. ಸೊ ಸ್ವೀಟ್ ತಿನ್ನೋದಕ್ಕೂ ಖಾರ ತಿನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸೊ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟೇನೆ ನಾನು ಕೇಸರಿ ಭಾತ್ನ ಮಾಡ್ಕೊಂಡಿದ್ದು. ಸೊ ಟಿಫನ್ಗೆ ಚಪಾತಿನ ಮಾಡ್ಕೊಂಡಿದ್ದೆ. ಕೇಸರಿ ಭಾತ್ ಮಾಡಿಬಿಟ್ಟು ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆನ ಮಾಡಿಕೊಂಡೆ. ಇನ್ನೊಂದು ಏನಂತ ಹೇಳಿದ್ರೆ, ನಾನು ದೀಪನ ಹಚ್ಚಿಲ್ಲ, ಜಸ್ಟ್ ನೈವೇದ್ಯಕ್ಕೆ ಕೇಸರಿ ಭಾತ್ನ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ತುಪ್ಪದ ಬತ್ತಿನ ಹಚ್ಬಿಟ್ಟು ಮತ್ತು ರತ್ನೀರನ್ನ ಮಾಡ್ಕೊಂಡಿದ್ದೆ ನಾನು. ಸೊ ರತ್ನೀರನ್ನ ಮಾಡಿ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ತುಪ್ಪದ ದೀಪ ಉರಿದು ಹೋಗೋ ತನಕ ನಾನು ಹಂಗೆ ಬಿಟ್ಟಿರ್ತೀನಿ. ಆಮೇಲೆ ಈಗ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಪೂಜೆ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ದೀಪ ಏನಾದರೂ ನಾನು ಹಚ್ಚೋದಕ್ಕೆ ಅಂತ ಹೇಳಿ ಹೋದರೆ ದೀಪ ಆರೋ ತನಕ ದೇವ್ರನ್ನ ತೆಗಿಯೋಗಿಲ್ಲ. ಅದು ನಾನು ಅವಾಗಿಂದ ರೂಢಿಸ್ಕೊಂಬಂದಿರೋದು. ಸೊ ಅದೊಂದು ಕಾರಣಕ್ಕೋಸ್ಕರ ನಾನು ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿ ರತ್ನೀರೆಲ್ಲ ಮಾಡಿ ದೇವ್ರನ್ನ ತೆಗೆದು ಆಮೇಲೆ ರತ್ನೀರೆಲ್ಲ ಮಾಡಿ ಆದಮೇಲೆ ಒಂದು ಮಾಮೂಲಿ ಇರುತ್ತಲ್ವ, ಕೈಯೆಲ್ಲ ಮುಗಿದು ಒಂದು ಸಂಕಲ್ಪನ ಮಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ನಾನು ಅದನ್ನು ಅಳ್ಳಾಡಿಸ್ತೀನಿ. ದೇವ್ರನ್ನ ಅಳ್ಳಾಡಿಸ್ಬಿಟ್ಟು ಸ್ವಲ್ಪ ರಾಹುಗಾಲ ಎಲ್ಲ ಟೈಮುಗಳಿಗೆ ಎಲ್ಲ ನೋಡಿಕೊಂಡು ದೇವ್ರನ್ನ ತುಳಸಿ ಪಾಠ ಆಗಿರ್ಬೋದು, ಆಮೇಲೆ ಈ ವರ್ಷದಿಂದ ಧನಲಕ್ಷ್ಮಿ ಪೂಜೆ ಅಂತ ಮಾಡಿದ್ದೀನಿ. ಸೊ ಅದು ಒಂದು ಲಕ್ಷ್ಮೀ ದೇವಿ ಇರ್ಬೋದು, ಎರಡನ್ನೂ ಕೂಡ ಅಳ್ಳಾಡಿಸ್ಬಿಟ್ಟು ನೀವೇ ನೋಡ್ಬೋದು ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೇನೆ. ಸೊ ಅದನ್ನು ಅಳ್ಳಾಡಿಸ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಅಷ್ಟೊತ್ತಿಗೆ ತುಪ್ಪದ ದೀಪ ಎಲ್ಲ ಆರೋಯಿತು. ತುಪ್ಪದ ದೀಪ ಎಲ್ಲ ಆರಿದ ಮೇಲೆ ನಾನು ನೆಕ್ಸ್ಟು ಆಮೇಲೆ ಬಂದು ದೇವಿ ಎಲ್ಲ ತೆಗೆದಿದ್ದೀನಿ. ನಾನು ಯಾವಾಗಲೂ ಅಷ್ಟೇ ಇದೇ ರೀತಿ ಮಾಡ್ಕೊಳ್ಳೋದು. ಇನ್ನು ದೀಪ ಎಲ್ಲ ಹಚ್ಚಿದ್ರೆ ದೀಪ ಎಲ್ಲ ಆರೋ ತನಕ ನಾನು ಕಾಯಬೇಕು. ಅದಲ್ಲದೆ ದೀಪನ ಆರಿಸೋ ಹಾಗೂ ಇಲ್ಲ. ಸೊ ಅದೊಂದು ನಾನು ಅವಾಗಿಂದ ರೂಢಿಸ್ಕೊಂಬಂದಿರೋದೊಂದು ಕಾರಣಕ್ಕೋಸ್ಕರ ಲಾಸ್ಟಲ್ಲಿ ನಾನು ತುಪ್ಪದ ದೀಪನ ಹಚ್ಕೊಂಡು ನಾನು ಪೂಜೆನ ಮಾಡಿ ಮುಗಿಸ್ಕೋತೀನಿ ಅಂತಲೇ ಹೇಳ್ಬೋದು. ಮಾತ್ರ ತುಂಬಾ ಚೆನ್ನಾಗಾಯಿತು. ಫಸ್ಟ್ ವರ್ಷ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ಆದ್ರೂ ತಿಳಿದು ನಾವು ಇಷ್ಟು ತಿಳ್ಕೊಂಡು ಇನ್ನೊಬ್ರಿಗೆ ಹೇಳ್ಕೊಡೋ ಆಗಿರಬೇಕು. ನಾವು ಅರ್ಧ ತಿಳ್ಕೊಂಡು ಏನು ಗೊತ್ತಿಲ್ಲದೆ ಇದು ಮಾಡೋದಕ್ಕೆ ಹೋಗಬಾರ್ದು. ಸೊ ಅದೊಂದು ಕಾರಣಕ್ಕೋಸ್ಕರ ನಾನು ಯಾರಿಗೂ ಮುಂಚೆಲೇ ನಾನೇನು ಹೇಳಿರಲಿಲ್ಲ. ಸೊ ನಾನು ಮಾಡ್ತಿರೋದೇ ಫಸ್ಟ್ ಟೈಮ್, ನೋಡೋಣ ನೆಕ್ಸ್ಟ್ ಇಯರಿಂದ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಆಮೇಲೆ ತುಳಸಿ ಪಾಟ್ನೆಲ್ಲ ತೊಗೊಂಡೋಗಿ ಹೊರಗಡೆ ಇಟ್ಟು ಆಮೇಲೆ ಬಂದು ಬೆಳ್ಳಿ ಪಾತ್ರೆಗಳನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡೋಗಿ ಎತ್ತಿಟ್ಕೊಂಡೆ. ಎಲ್ಲ ಅವಾಗವಾಗ ಕ್ಲೀನ್ ಮಾಡ್ಕೊಂಬಿಟ್ರೆ ಸರಿ. ಬಟ್ ಅವತ್ತು ಈ ದೇವರೆಲ್ಲ ಎತ್ತಿದ ದಿನ ಎಲ್ಲ ಈಗ ಮಾಮೂಲಿ ಅವತ್ತಿನ ದಿನದ ತನಕ 5 ಡೇಸ್ ತನಕ ನಾನು ಬೆಳಿಗ್ಗೆ ಸಂಜೆ ಪೂಜೆ ಮಾಡ್ತಾನೇ ಇದ್ದೆ. ಜೊತೆಗೆ ನಾನು ಅಕ್ಷತೆನೂ ಕೂಡ ಹಾಕ್ತಾನೇ ಇದ್ದೆ. ಅವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಕೆಳಗಡೆ ಬಿದ್ದಿರುತ್ತೆ ಅಕ್ಷತೆ, ಟೇಬಲ್ಲು ಸ್ಯಾರಿ ಎಲ್ಲ ತೆಗೆದ ಮೇಲೆ. ಸೊ ಆವಾಗ ಪರ್ಕೆ ತೊಗೊಂಡು ಕಸ ಗುಡಿಸೋದಾಗಲಿ ಇದು ಮಾಡೋದಾಗಲಿ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ಬಟ್ಟೆಯಲ್ಲಿ ಒರೆಸ್ಕೋಬೇಕು. ನಾವು ಆಲ್ಮೋಸ್ಟು ಸುಮಾರು ಮನೇಲಿ ಏನಾದರೂ ದೇವ್ರದ್ದು ಕಾರ್ಯಗಳೇನಾದರೂ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಯಾವಾಗಲೂ ಇದೇ ಥರನೇ ಮಾಡೋದು. ಇನ್ನೂ ನಿಜವಾಗ್ಲೂ ಆನೆ ಮಾತ್ರ ನಿಜವಾಗ್ಲೂ ಎತ್ತಕ್ಕೆ ಆಗ್ತಿರ್ಲಿಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಅಂದರೆ ಅಷ್ಟು ಭಾರವಾಗಿ ತುಂಬಾ ಚೆನ್ನಾಗಿತ್ತು. ಒಂದು ಖುಷಿ ಏನಪ್ಪ ಅಂತ ಹೇಳಿದ್ರೆ, ಸುಮಾರು ದಿನದಿಂದ ಅಂದ್ಕೊಂಡಿದ್ದು ನಾವು ಅನ್ಕೋತೀವಿ 1000 ಅನ್ಕೋತೀವಿ, 1 ಕೋಟಿನೇ ಅನ್ಕೋತೀವಿ ಅಂತ ಇಟ್ಕೊಳ್ಳೋಣ. ಬಟ್ ಅದು ಯಾವಾಗ ಆಗಬೇಕೋ, ಯಾವ ಟೈಮಲ್ಲಿ ಆಗಬೇಕೋ ಸೊ ಅವಾಗಲೇ ಆಗಬೇಕು. ಹಂಗೆ ಅದು ನಾನು ಅವತ್ತು ತರೋದಕ್ಕೆ ಹೋಗಿದ್ದಾಗಿಲ್ಲ. ಅದ್ರ ಮಾರನೇ ದಿನನಾರು ತಂದು ಇಟ್ಟನಲ್ಲ ದೇವಿ ಹತ್ರ, ನನಗೆ ಅದೇ ಖುಷಿಯಾಗಿದ್ದು ಆನೆನ. ತುಂಬಾ ಒಂಥರ ಏನೋ ಒಂದು ಮನಸ್ಸಿಗೆ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು. ಇನ್ನು ನಾನು ಮಾಮೂಲಿ ಇವಾಗ ಇದ್ರ ಹತ್ರ ಬಾಳೆ ಎಲೆ ಕೆಳಗಡೆ ಹಾಸ್ಬಿಟ್ಟು ಮತ್ತು ಕಳಶದ್ದು ಅಕ್ಕಿ ಮತ್ತು ಕಳಶಕ್ಕಿಂತ ಕೆಳಗಡೆ ಒಂದು ಬಾಳೆ ಎಲೆ ಇಟ್ಬಿಟ್ಟು ಅಲ್ಲೂ ಸ್ವಲ್ಪ ಅಕ್ಕಿ ಹಾಕಿರ್ತೀನಿ. ಕಳಶದ ಪ್ಲೇಟ್ಗೂ ಸ್ವಲ್ಪ ಅಕ್ಕಿ ಹಾಕಿರ್ತೀನಿ. ಅದನ್ನೆಲ್ಲ ತೆಗೆದು ಒಂದು ಕಡೆಗೆ ಸೇವ್ ಮಾಡಿ ಸಪ್ರೇಟಾಗಿ ಇಟ್ಕೋತಿದ್ದೆ. ಏನಕ್ಕಂದರೆ ಏನಾದರೂ ಸ್ವೀಟ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು. ಅದನ್ನು ಮಾತ್ರ ನಾನ್ ವೆಜ್ಗೆ ಹಾಕೋದಿಲ್ಲ.
ಇನ್ನು ಮಡ್ಲಕ್ಕಿ ಬಂದು ನಾನು ತುಳಸಿ ಪೂಜೆಯಲ್ಲಿ ತುಳಸಿ ದೇವಿಗೆ ನಾನು ಮಡ್ಲಕ್ಕಿ ಇಡೋದನ್ನ ವರ್ಷ ವರ್ಷ ನಾವು ಹೆಣ್ಣು ದೇವ್ರಿಗೆ ಹೋಗ್ತೀವಲ್ವ, ಸೊ ಆವಾಗ ನಾನು ಅಲ್ಲಿ ಕೊಟ್ಬಿಡ್ತಿದ್ದೆ. ಸೊ ಈಗ ರೀಸೆಂಟಾಗಿ ಸ್ವಲ್ಪ ದಿನದಲ್ಲಿ ಹೋಗಿರೋದ್ರಿಂದ ಈಗ ಹೋಗೋ ಐಡಿಯಾ ಸದ್ಯಕ್ಕೆ ಇರಲ್ಲ. ನೋಡೋಣ ನೆಕ್ಸ್ಟು ಯಾವಾಗ ಹೋಗ್ಬೇಕು ಅಂತ ಅನ್ಕೋತಾ ಇದ್ದೀವಿ, ಬಟ್ ಯಾವಾಗ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ತನಕ ಇಟ್ಕೊಂಡು ಹುಳ ಎಲ್ಲ ಬಂದರೆ ಸುಮ್ಮನೆ ಏನಕ್ಕೆ ಮಡ್ಲಕ್ಕಿ ಹುಳ ಬರ್ಸೋದು ಅಂತ ಹೇಳ್ಬಿಟ್ಟು ಏನಾದರೂ ಸ್ವೀಟ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ನಾನೆಲ್ಲ ಮಾಮೂಲಿ ಒಂದೇ ಪ್ಲೇಟ್ಗೆ ಅಕ್ಕಿ ಎಲ್ಲ ಹಾಕ್ಕೊಂಡೆ ಅಂತಲೇ ಹೇಳ್ಬೋದು. ಕಲಶನೂ ಅಷ್ಟೇ, ನಾನು ದೇವ್ರ ಮನೇಲಿ ಆಗಲೇ ಹೇಳ್ದಂಗೆ ಲಾಸ್ಟ್ ಬ್ಲಾಗಲ್ಲೇ ನಾನು ತುಳಸಿ ಪೂಜೆ ಬ್ಲಾಗಲ್ಲೇ ಹೇಳಿದ್ದೀನಿ ನಿಮಗೆ. ನಾನು ದೇವ್ರ ಮನೇಲಿ ಕಲಶನ ಪೂಜಲ್ಲ ಅಂತ ಹೇಳ್ಬಿಟ್ಟು. ಏನಕ್ಕಂದರೆ ನಾನಿಲ್ಲಿ ಮೇಲೆ ಪೂಜಿದ್ದೆ ಅಲ್ವಾ, ಲಕ್ಷ್ಮೀ ದೇವಿಗೆ ಪೂಜಿದ್ದೆ ಅಲ್ವಾ, ಸೊ ಅದೊಂದು ಕಾರಣಕ್ಕೋಸ್ಕರ ಮನೇಲಿ ಎರಡೆರಡು ಕಲಶ ಪೂಜಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ದೇವ್ರ ಮನೇಲಿ ಕಲಶನ ಪೂಜಿರಲಿಲ್ಲ. ಸೊ ಅದನ್ನೆಲ್ಲ ಕಲಶ ಎಲ್ಲ ತೆಗೆದು ಪೂರ್ತಿ ಸೀರೆ ಎಲ್ಲ ತೆಗೆದು, ನಿಜವಾಗ್ಲೂ ಏನಾದರೂ ಒಂದು ಹಬ್ಬ ನಾವು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಹಬ್ಬ ಮಾಡೋದಕ್ಕಿಂತ ಮುಂಚೆ ಎಷ್ಟು ಕೆಲಸ ಇರುತ್ತೋ ಹಬ್ಬ ಮುಗಿದ ಮೇಲೂ ಕೂಡ ಅಷ್ಟೇ ಕೆಲಸ ಇರುತ್ತೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟು ಪ್ರತಿಯೊಬ್ಬರು ಮನೇಲೂ ಎಲ್ಲರ ಮನೇಲೂ ಹಬ್ಬ ಹುಣ್ಣಿಮೆ ಕಾರ್ಯ ಕಟ್ಟು ಅಂತ ಮಾಡ್ತಾ ಇರ್ತಾರಲ್ಲ ರೆಗ್ಯುಲರಾಗಿ, ಅವ್ರಿಗೆಲ್ಲ ಗೊತ್ತಿರುತ್ತೆ. ನನಗಿಂತ ಇನ್ನೂ ಗ್ರ್ಯಾಂಡಾಗಿ ಮಾಡೋರು ಇರ್ತಾರೆ, ತುಂಬ ಚೆನ್ನಾಗಿ ಮಾಡೋರು ಇರ್ತಾರೆ. ಇದೆಲ್ಲ ಯಾವುದು ಲೆಕ್ಕನೇ ಇರಲ್ಲ ನಂದು. ಅದಕ್ಕಿಂತ ಹೆಚ್ಚಾಗಿ ಮಾಡೋರು ಕೂಡ ಇರ್ತಾರೆ, ಅವ್ರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಹಬ್ಬಕ್ಕಿಂತ ಮುಂಚೆ ನಾವು ಎಷ್ಟು ರಿಸ್ಕ್ ತೊಗೊಂಡು ಕೆಲಸನ ಮಾಡ್ತೀವೋ, ಸೊ ಅದೇ ಸಮನಾಗಿ ಹಬ್ಬ ಆದಮೇಲೂ ಕೂಡ ಅದ್ರ ಸಮನಂತೆ ಕೆಲಸ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನನಗೂ ಅಷ್ಟೇನೆ ತುಂಬ ಅಂದರೆ ತುಂಬಾ ಕೆಲಸ ಇತ್ತು. ಅದೆಲ್ಲ ದೇವ್ರದ್ದೆಲ್ಲ ತೆಗೆದು ಪೂರ್ತಿ ಕ್ಲೀನ್ ಮಾಡಿ, ನಾನು ಆಗಲೇ ಹೇಳಿದ್ನಲ್ಲ, ಏನಾದರೂ ಕೆಳಗಡೆ ಬಿದ್ದಿದ್ದು ಟೇಬಲ್ ಕೆಳಗಡೆ ಎಲ್ಲ ಟೇಬಲೆಲ್ಲ ಈ ಕಡೆ ಎಳೆದು ಬಟ್ಟೆ ತೊಗೊಂಡು ನಾವು ಅಕ್ಕಿ ಎಲ್ಲ ಒಂದು ಕಡೆ ತಳ್ಕೊಂಡು ಎತ್ಕೋತೀವಿ. ನಾವು ಊರಲ್ಲಿ ಸ್ವಾಮಿ ಕತೆ ಮಾಡ್ತೀವಿ ವರ್ಷವೂ. ಆವಾಗಲೂ ಅಷ್ಟೇ ಸ್ವಾಮಿ ಕಥೆಯಲ್ಲಿ ಗೊತ್ತಿರುತ್ತೆ ಆಲ್ಮೋಸ್ಟು ಸ್ವಾಮಿ ಕತೆ ಮಾಡೋರಿಗೆಲ್ಲ. ಈಗ ಒಂದು ದೇವ್ರ ಕಾರ್ಯ ಮಾಡ್ತೀವಿ ಅಂದರೆ ಮನೇಲೆಲ್ಲ ಗಲೀಜು, ಹೂವು, ಅಕ್ಕಿ, ಅಕ್ಷತೆ ಅಂತ ಅಂಡಿರುತ್ತೆ. ಸೊ ಅದನ್ನೆಲ್ಲ ಪರ್ಕೆ ತೊಗೊಂಡು ಗುಡಿಸೋದಕ್ಕೆ ಬಿಡೋಲ್ಲ. ಜಸ್ಟ್ ಒಂದು ಬಟ್ಟೆ ತೊಗೊಂಡು ಸೈಡಲ್ಲಿ ಒತ್ತರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅದೇ ಥರನೇ ನಾನು ಫಾಲೋ ಮಾಡ್ತಾಯಿದ್ದೀನಿ ಅವಾಗಿಂದನೂ ಅಷ್ಟೇ, ಅಷ್ಟು ವರ್ಷದಿಂದನೂ ಅಷ್ಟೇ. ಪರ್ಕೆ ತೊಗೊಂಡು ಕಸನ ನಾನು ಯಾವತ್ತೂ ಗುಡಿಸಲ್ಲ. ಆಮೇಲೆ ನೆಕ್ಸ್ಟು ಅದೆಲ್ಲ ಮುಗೀತು ಕೆಲಸ. ಇನ್ನು ನೆಕ್ಸ್ಟು ಟೇಬಲ್ ಮೇಲೆಲ್ಲ ಇನ್ನು ಅಲ್ಲೊಂದು ಪೇಪರ್ ಅದು ಇದು ಪೆನ್ನು ಪೆನ್ಸಿಲು ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಎಸ್ದುಬಿಟ್ಟಿದ್ದೆ. ಮತ್ತು ಬಿಲ್ಗಳು ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ಎಸ್ದುಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ಎಲ್ಲ ತೆಗೆದು ಒಂದು ಕಡೆ ಎಲ್ಲ ಡ್ರಾಯರ್ಗೆ ಹಾಕೊಳ್ಳೋಣ. ನನಗೆ ರೆಗ್ಯುಲರಾಗಿ ಬೇಕಾಗಿರೋದು ಪಟ್ಟಂತ ಕೈಗೆ ಸಿಗಬೇಕು. ನಾನು ತಡ್ಕೋತಾರ ಆದರೆ ನಿಜವಾಗ್ಲೂ 5 ನಿಮಿಷದಲ್ಲಿ ಆಗೋ ಕೆಲಸ ಹೋಗಿ ಅರ್ಧ ಗಂಟೆ ಆಗೋಗುತ್ತೆ. ನಾನು ಅದಕ್ಕೆ ಅದಲ್ಲದೆ ನಂದು ಇನ್ನೊಂದು ಏನು ಪ್ರಾಬ್ಲಮ್ಮು ಅಂದರೆ ಸಿಕ್ಕಾಬಟ್ಟೆ ಮರವು. ಇಲ್ಲಿ ಇಟ್ಟಿರೋ ಜಾಗ ಒಂದಾದರೆ ಬೇರೆ ಜಾಗ ಹುಡ್ಕೋ ಜಾಗನೇ ಬೇರೆದಾಗಿರುತ್ತೆ. ಸೊ ಆ ರೀತಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೇ ನಾನು ನನಗೆ ರೆಗ್ಯುಲರಾಗಿ ನನ್ನ ಕೆಲಸಕ್ಕೆ ಏನೇನು ಬೇಕು ಅದೆಲ್ಲ ಪ್ರತಿಯೊಂದು ನಾನು ಡ್ರಾ ಅಲ್ಲಿ ಮತ್ತು ಕೆಳಗಡೆ ಇನ್ನೊಂದು ಒಂಥರ ಕಬೋರ್ಡ್ ಥರ ಕೊಟ್ಟಿದ್ದಾರೆ. ಸೊ ಅಲ್ಲಿ ಎಲ್ಲ ನನಗೆ ರೆಗ್ಯುಲರಾಗಿ ಸಿಗೋವಂಥ ಐಟಮು ನನ್ನ ಬಿಸ್ನೆಸ್ಗೆ ಏನು ಯೂಸ್ಫುಲ್ ಆಗುತ್ತೆ. ಬುಕ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಪ್ಯಾಕಿಂಗ್ ಕವರ್ಸ್ ಆಗಿರ್ಬೋದು, ಏನೇನು ಇದೆಯೋ ಎಲ್ಲ ಪ್ರತಿಯೊಂದನ್ನು ಕೂಡ ನಾನು ಸಿಸರ್ ಆಗಿರ್ಬೋದು ಪ್ರತಿಯೊಂದು ಕೂಡ ಎಲ್ಲ ನಾನು ಅದರಲ್ಲೇ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಸ್ವಲ್ಪ ಕ್ಲೀನಿಂಗ್ ಇತ್ತು, ಅದೆಲ್ಲ ಟೇಬಲ್ ಮೇಲೆಲ್ಲ ಇಟ್ಟಿದ್ವಿ ಇಲ್ಲೊಂದು ಸದ್ಯಕ್ಕೆ. ಅದೆಲ್ಲ ಟೇಬಲ್ ಮೇಲೆ ತಂದಾಕ್ತೆ, ಮತ್ತೆ ಗಲೀಜಾಯಿತು, ಮತ್ತೆ ಎಲ್ಲ ಡ್ರಾಗ್ ಹಾಕಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಇನ್ನೊಂದು ಏನಂದರೆ, ನಂದು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಆಗಲೇ 7 ತಿಂಗಳು 8 ತಿಂಗಳು ಹತ್ತತ್ರ ಆಗ್ತಿದೆ ಅಂತ ಅಂದ್ಕೊತೀನಿ. ಬಟ್ ಆಗ್ತಿದೆ. ಸೊ ನನಗೆ ಸ್ವಲ್ಪ ಅದೆಲ್ಲ ಡಾಟಾ ಎಂಟ್ರಿ ಮಾಡೋದೆಲ್ಲ ಇತ್ತು. ಹಳೆ ಬಿಲ್ಗಳೆಲ್ಲ ಎತ್ಕೊಂಡು ಎಲ್ಲ ಸೇವ್ ಮಾಡಿ ಇಡೋಣ. ಬುಕ್ಸ್ ಆದರೆ ಸ್ವಲ್ಪ ಅಲ್ಲಿ ಇಲ್ಲಿ ಆಗುತ್ತೆ. ಸಿಸ್ಟಮಲ್ಲಾದರೆ ಇರುತ್ತಲ್ವ, ಲ್ಯಾಪ್ಟಾಪಲ್ಲಿ ಎಲ್ಲೋಗುತ್ತೆ ಎಲ್ಲ ಸೇವ್ ಮಾಡಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಬಿಲ್ ಆಗಿರ್ಬೋದು, ಅವ್ರ ಪ್ರೈಸ್ ಹಾಕೊಟ್ಟಿರೋದಾಗಿರ್ಬೋದು, ನಾನು ಇಟ್ಟಿದ್ದ ಪ್ರೈಸು, ನನಗೆ ಸಿಕ್ಕಿದ ಪ್ರಾಫಿಟ್ಟು, ಯಾವ ಸ್ಯಾರಿ ಎಷ್ಟು ಕ್ವಾಂಟಿಟಿ ಪ್ರತಿಯೊಂದು ಎಲ್ಲನೂ ಡಾಟಾ ಎಂಟ್ರಿ ಥರ ಎಲ್ಲ ಎಂಟ್ರಿ ಮಾಡಿ ಎಕ್ಸೆಲಲ್ಲಿ ಸೇವ್ ಮಾಡಿ ಇನ್ನೇನು ಫ್ರೀ ಆಗಿದ್ದೆ. ಸೊ ನನಗೇನು ಕೆಲಸ ಇರಲಿಲ್ಲ.
ಸುಮಾರು ಮಧ್ಯಾಹ್ನದ ತನಕ ನನಗೆ ದೇವ್ರದ್ದೆಲ್ಲ ಕ್ಲೀನಿಂಗ್ ಕೆಲಸಗಳೇ ಆಯಿತು. ದೇವ್ರದ್ದು ಅಲ್ಲಿ ತೆಗೆದುಬಿಟ್ಟಿದ್ದು ಒಂದೇ ಅಲ್ಲ, ಅದ್ರ ಜಾಗಕ್ಕೆ ಎತ್ತಿಡೋದಾಗಿರ್ಬೋದು, ಸ್ಯಾರೀಸ್ ಎಲ್ಲ ನಾನು ಆಗಲೇ ಒಂದು ತೋರಿಸ್ದೆ, ಮೇಲ್ಗಡೆ ಬಟ್ಟೆ ಎಲ್ಲ ಒಣಗಾಕಿದ್ದೆಲ್ಲ ತೋರಿಸಿದ್ದೆ ನಿಮಗೆ. ಸೊ ಅದನ್ನು ಆಗಿರ್ಬೋದು, ಮೇಲ್ಗಡೆ ಅದು ಸ್ಯಾರಿ ಎಲ್ಲ ಕೈಯಲ್ಲೇ ವಾಶ್ ಮಾಡಬೇಕು. ನಮ್ಮದೇನದು ಬಾರ್ಡ್ರ್ ಸ್ಯಾರಿ ಏನು ಮಿಷಿನ್ಗೆ ಹಾಕೆಲ್ಲ ಹಾಳಾಗುತ್ತೆ ಅನ್ನೋದು ಸ್ವಲ್ಪ ಪ್ರಾಬ್ಲಮ್ ಎಲ್ರಿಗೂ ಗೊತ್ತಿರುತ್ತಲ್ವ. ಆ ಸ್ಯಾರಿ ಎಲ್ಲ ಮಿಷಿನ್ಗೆ ಹಾಕೋದಕ್ಕಾಗಲ್ಲ. ಸೊ ಹಂಗೆ ಸ್ವಲ್ಪ ಪಲ್ಲು ಹತ್ರ ಸ್ವಲ್ಪ ಸೋಪ್ ಹಾಕ್ಬಿಟ್ಟು ಹಂಗೆ ಜಸ್ಟ್ ಬ್ರಷ್ ಮಾಡಿಬಿಟ್ಟು ತೊಳೆದಾಕಿದ್ದಾಯಿತು ಸ್ಯಾರಿನ. ಅದೆಲ್ಲ ಬಟ್ಟೆ ಎಲ್ಲ ತೊಗೊಂಡೋಗಿ ಮೇಲೆ ಹಾಕ್ಬಿಟ್ಟು ಬಂದೆ. ಆಮೇಲೆ ನೆಕ್ಸ್ಟು ಇನ್ನು ಮತ್ತೆ ಅದು ಕೆಲಸ ಈ ಕೆಲಸ ಅಂತ ಸಂಜೆ ಆಗೇ ಹೋಯ್ತು. ಮಕ್ಕಳು ಕರ್ಕೊಬರೋದಂತೆ, ಅದು ಇದು, ಮತ್ತು ಪಾಟ್ಗೆಲ್ಲ ನೀರು ಹಾಕಬೇಕಿತ್ತು. ಬೆಳಿಗ್ಗೆ ಹಾಕ್ಬಿಡ್ತೀನಿ, ಆಲ್ಮೋಸ್ಟ್ ಪ್ಯಾಸೇಜ್ ತೊಳಿಬೇಕಿದ್ರೇ ಹಾಕ್ಬಿಡ್ತೀನಿ ಗಿಡಗಳಿಗೆಲ್ಲ ನೀರು. ಬೆಳಿಗ್ಗೆ ನಾನು ಯಾವುದೇ ರೀತಿ ಪ್ಯಾಸೇಜ್ ತೊಳೆದಿರಲಿಲ್ಲ. ಚೆನ್ನಾಗಿತ್ತು, ನಾನು ಡೈಲಿ ತೊಳಿತಿದ್ದೆ ಅಲ್ವ, ನೀಟಾಗೇ ಇತ್ತು. ಸೊ ಅದೊಂದರಿಂದ ನಾನು ಹಂಗೆ ಜಸ್ಟ್ ಪರ್ಕೆ ಹಾಕ್ಬಿಟ್ಟು ಹಂಗೆ ಕ್ಲೀನ್ ಮಾಡ್ಕೊಂಡಿದ್ದೆ. ಅದಕ್ಕೇ ಪಾಟಿಗೆ ನೀರು ಹಾಕಿರಲಿಲ್ಲ. ಹಂಗೆ ಪಾಟ್ಗೆಲ್ಲ ನೀರು ಹಾಕ್ಬಿಟ್ಟು ಒಳಗಡೆ ಬಂದೆ. ಅಷ್ಟೊತ್ತಿಗೊಂದು ಆರ್ಡ್ರು ಬುಕ್ ಆಗಿತ್ತು. ಅಡ್ರೆಸ್ ಎಲ್ಲ ಮಾಮೂಲಿ 3 ಗಂಟೆಗೆ ಮಕ್ಕಳು ಕರ್ಕೊಂಬರೋಕೆ ಹೋಗ್ತೀನಲ್ವ, ಸೊ ಆವಾಗಲೇ ಅಡ್ರೆಸ್ ಎಲ್ಲ ತೊಗೊಂಬಂದಿದ್ದೆ, ಪ್ರಿಂಟೌಟು. ಹಂಗೆ ಅಡ್ರೆಸ್ ಎಲ್ಲ ಕಟ್ ಮಾಡಿ ಎಲ್ಲ ಇದು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಪ್ಯಾಕಿಂಗ್ ಮಾಡ್ತಾಯಿದ್ದೆ. ಒಂದು ಸ್ಯಾರಿನ ಪ್ಯಾಕಿಂಗ್ ಮಾಡಾದಮೇಲೆ ಇನ್ನೂ ಗೊತ್ತಲ್ಲ, ಸ್ಕ್ಯಾನ್ ಮಾಡಲೇಬೇಕು. ಸ್ಕ್ಯಾನ್ ಆಗಿಲ್ಲ ಅಂದರೆ ರಿಟರ್ನ್ ಏನಾದರೂ ಆಯಿತು ಅಂದರೆ ಸ್ವಲ್ಪ ಪ್ರಾಬ್ಲಮ್ಸು. ನಾನು ಇದ್ರ ಬಗ್ಗೆನೂ ನೆಕ್ಸ್ಟ್ ವೀಡಿಯೋಗಳಲ್ಲಿ, ಮುಂದಿನ ವೀಡಿಯೋಗಳಲ್ಲಿ ಬರ್ತೀನಿ. ಏನು ಎತ್ತ, ಏನು ಇತ್ತೀಚೆಗೆ ಯಾವ ಥರ ನನಗೆ ರೆಸ್ಪಾನ್ಸ್ ಸಿಗ್ತಿದೆ, ನಾನು ಯಾವುದ್ರಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಏನು ಪ್ರತಿಯೊಂದು ಡೀಟೇಲಿಂಗು ಎಲ್ಲರಿಗೂ ಯೂಸ್ಫುಲ್ ಆಗಬೇಕು. ಟೋಟಲಾಗಿ ಏನಂದರೆ ನಾನೊಬ್ಬಳೇ ಬದುಕಬಾರ್ದು, ಎಲ್ಲರೂ ಬದುಕಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ಆ ರೀಸನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ, ಮುಂದಿನ ಬ್ಲಾಗಲ್ಲಿ ನಾನು ಹೇಳ್ತೀನಿ, ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಏನರಲ್ಲಿ ಅಂತ ಹೇಳ್ಬಿಟ್ಟು. ನನಗೆ ಅದು ಸರಿಯಾಗಿ ಅದು ನನಗೆ ವರ್ಕೌಟ್ ಆಗದೇನೆ ನಾನು ಇನ್ನೊಬ್ರ ಹತ್ರ ಶೇರ್ ಮಾಡ್ಕೊಳ್ಳೋದು ನಿಜವಾಗ್ಲೂ ತಪ್ಪು. ಸೊ ಅದೊಂದು ಕಾರಣಕ್ಕೋಸ್ಕರ ನೋಡೋಣ, ನಾನು ಇವಾಗ ಶುರು ಮಾಡಿರೋದಿದ್ದು, ನನಗೆ ಯಾವ ಥರ ಸೂಟ್ ಆಗುತ್ತೆ, ನನಗೆ ಎಲ್ಲ ಸ್ಯಾರೀಸು ಸೇಲ್ ಆಗುತ್ತಾ, ಯಾವ ಥರ ನನಗೆ ಇದು ವರ್ಕೌಟ್ ಆಗುತ್ತೆ, ನನಗೆ ಲಾಭ ಯಾವ ಥರ ಬರುತ್ತೆ, ನಷ್ಟ ಯಾವ ಥರ ಆಗುತ್ತೆ, ಪ್ರತಿಯೊಂದನ್ನು ನಾನು ನೋಡಿಕೊಂಡು ಆಮೇಲೆ ನಾನು ನನ್ನ ಫಾಲೋವರ್ಸ್ಗಾಗಿರ್ಬೋದು, ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನಾನು ಎಲ್ಲರ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾನು ಡಿಲೇ ಮಾಡಿದ್ದೀನಿ ಅಷ್ಟೇನೆ. ಅದೊಂದು ಆರ್ಡ್ರ್ ಎಲ್ಲ ಬುಕ್ ಮಾಡಿ, ಕೊರಿಯರವರು ಬಂದುಬಿಡ್ತಾರಲ್ವ, ಸೊ ಪಟ್ ಅಂತ ಆರ್ಡರ್ ಬುಕ್ ಆಗಿದ ತಕ್ಷಣವೇ ಬಂದುಬಿಡ್ತಾರೆ. ಸ್ಕ್ಯಾನ್ ಆಗಿದ ತಕ್ಷಣ ಆಲ್ಮೋಸ್ಟ್ ಬಂದುಬಿಡ್ತಾರೆ ಅವರು. ಸೊ ಅದೊಂದು ಕಾರಣಕ್ಕೋಸ್ಕರ ಬೇಗ ಎಲ್ಲ ಆರ್ಡ್ರು ಬಂದಿದ ತಕ್ಷಣ ಪ್ಯಾಕಿಂಗ್ ಆಗಿಬಿಡ್ಬೇಕು, ಅಡ್ರೆಸ್ ಎಲ್ಲ ತೆಗೆದು. ಸೊ ಅದಕ್ಕೆ ಪ್ಯಾಕಿಂಗ್ ಎಲ್ಲ ಮಾಡಿ ಆಮೇಲೆ ಇನ್ನೇನು ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಇದ್ದಿದ್ದ ತಲೆನೋವು, ನಾಳೆ ಏನು ನಾಷ್ಟ ಮಾಡೋಣ, ನಾಡಿದ್ದೇನು ಅಡುಗೆ ಮಾಡೋಣ, ಇವತ್ತೇನು ನೈಟ್ ಏನು ಅಡುಗೆ ಮಾಡೋಣ, ಮಧ್ಯಾಹ್ನ ಏನು ಮಾಡೋಣ, ಪ್ರತಿಯೊಂದು ಹೆಣ್ಮಕ್ಳಿಗೂ ಇದ್ದಿದ್ದೇ ಟೆನ್ಷನ್ ಇದು ಅಲ್ವಾ. ಸೊ ನನಗೂ ಅದೇ ಥರನೇ ನಾಳೆ ಏನು ಮಾಡೋಣ ಅನ್ನೋದೇ ಒಂದು ಟೆನ್ಷನ್ ಆಯಿತು. ಸೊ ಇಡ್ಲಿಗೆ ನೆನೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಸಡನ್ಲಿ ಪ್ಲ್ಯಾನ್ ಬಂದಿದ್ದಕ್ಕೆ ಸಡನ್ನಾಗಿ ನಾನು ಇಡ್ಲಿಗೆ ನೆನೆ ಹಾಕ್ತೆ. ಇಡ್ಲಿ ನೆನೆ ಹಾಕ್ಬಿಟ್ಟು ಇನ್ನು ಬೆಳ್ಳಿ ಪಾತ್ರೆಗಳನ್ನೆಲ್ಲ ತೊಳ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಬೆಳ್ಳಿ ಪಾತ್ರೆಗಳನ್ನೆಲ್ಲ ತೊಳಿತಿದ್ದೆ. ಸೊ ಬೆಳ್ಳಿ ಪಾತ್ರೆಗಳನ್ನ ಕೋಲ್ಗೇಟ್ ಪೇಸ್ಟ್ ಬರುತ್ತಲ್ವ, ಅದರಲ್ಲಿ ತೊಳಿಬೇಕು ಅಂತ ಸುಮಾರು ಜನ ಹೇಳ್ತಾರೆ. ನಾನು ನಿಜವಾಗ್ಲೂ ಒಂದೊಂದು ಸಲ ನನ್ನ ಮೇಲೆ ನನಗೆ ಸಿಟ್ಟು ಬರುತ್ತೆ. ಇದನ್ನು ತಗೊಬರಬೇಕು, ಇದನ್ನು ಮಾಡಬೇಕು, ಇದನ್ನು ಹಿಂಗೆ ಮಟ್ಟಬೇಕು ಅಂತ ಅನ್ಕೋತೀನಿ. ಬಟ್ ಮತ್ತೆ ಆಲೆ ಅದಕ್ಕೆ ಏನಾದರೂ ಒಂದು ಬಂದಿರುತ್ತೆ. ಎಷ್ಟೋ ವ್ಯವಹಾರ ಮಾಡ್ತೀನಿ, ಎಷ್ಟೋ ಕೆಲಸಗಳು ಮಾಡ್ತೀನಿ, ಏನೇನೋ ತರ್ತೀನಿ, ಏನೇನೋ ಮಾಡ್ತೀನಿ, ಮಾಡೋ ಕೆಲಸಗಳನ್ನೇ ಮಾಡಲ್ಲ. ನನ್ನ ಮೇಲೆ ನನಗೆ ಒಂದೊಂದು ಸಲ ತುಂಬಾ ಸಿಟ್ಟು ಬರುತ್ತೆ ಅಂತಲೇ ಹೇಳ್ಬೋದು. ಹೊರಗಡೆ ಹೋಗ್ಬೇಕಾದ್ರೆ ಅಂದ್ಕೊಂಡು ಹೋಗ್ತೀನಿ, ತಗೊಬರ್ಬೇಕು ಇವತ್ತಾದ್ರೂ ಅಂತ. ಎಷ್ಟು ದಿನ ವಾಪಸ್ ಮರೆತು ಬಂದಿದ್ದೀನಿ ಅಂದರೆ, ಫಸ್ಟೆಲ್ಲ ಕೋಲ್ಗೇಟಲ್ಲೇ ನಾನು ವಾಶ್ ಮಾಡ್ತಿದ್ದದ್ದು ಬೆಳ್ಳಿನ. ಅದು ಒಂದು ಡಬ್ಬ ಖಾಲಿ ಆಗಿದ್ದು. ಮನೇಲಿ ಮಾಮೂಲಿ ಪೀತಾಂಬರಿ, ಮಾಮೂಲಿ ದೇವ್ರ ಸಾಮಾನೆಲ್ಲ ತೊಳೆಯೋದಕ್ಕೆ ಪೀತಾಂಬರಿ ಇಲ್ಲ ಹುಣ್ಸೆಹಣ್ಣು ಯೂಸ್ ಮಾಡ್ತೀವಲ್ವ. ಸೊ ಅದರಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ ನಾನು ಬೆಳ್ಳಿ ಸಾಮಾನು ತೊಳೆಯೋದಕ್ಕೆ. ಬಟ್ ಕೋಲ್ಗೇಟ್ ಕೋಲ್ಗೇಟ್ ಪೌಡ್ರಲ್ಲಿ ತೊಳೆದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಶೈನಿಂಗ್ ಕೂಡ ಬರುತ್ತೆ, ಚೆನ್ನಾಗೇ ವಾಶ್ ಆಗುತ್ತೆ ಪಾತ್ರೆಗಳೆಲ್ಲ. ಮುಂದಿನ ದಿನಗಳಲ್ಲಿ ಇಲ್ಲ ತೊಗೊಂಡು ಬರಲೇಬೇಕು ಒಂದು ಸಲ, ಅದಕ್ಕೋಸ್ಕರ ಅಂತಲೇ ಹೋಗಬೇಕು ಅನ್ನೋ ಥರ ಆಗ್ಬಿಟ್ಟಿದೆ. ಎಷ್ಟು ಮರವು ಅಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ನನ್ನ ಮೇಲೆ ನನಗೆ ಒಂದೊಂದು ಸಲ ನಗು ಬರುತ್ತೆ, ಸಿಟ್ಟು ಬರುತ್ತೆ ಅಂತ ಹೇಳ್ಬೋದು. ಏನೋ ಅಂದ್ಕೊಂಡು ಹೋಗ್ತೀನಿ, ಏನೋ ತೊಗೊಂಬಂದಿರ್ತೀನಿ,
ಮೇಯ್ನ್ ಹೋಗಿರೋ ಕಾರಣನೇ ಮರ್ತು ಬಂದಿರ್ತೀನಿ. ಮನೇಲೂ ಕೂಡ ನನಗೆ ಎಮರ್ಜೆನ್ಸಿಗೆ ಬೇಕಾಗಿರೋ ಐಟಮ್ ಆಗಿರ್ಬೋದು, ಯಾವ್ದಾದ್ರು ಒಂದು ಮುಖ್ಯವಾದ ವಸ್ತು ಆಗಿರ್ಬೋದು, ಎಲ್ಲಿ ಬೇಕಂದ್ರೆ ಅಲ್ಲೇ ಇಟ್ಬಿಟ್ಟಿರ್ತೀನಿ. ಇನ್ನೊಂದು ಕಡೆ ಎಲ್ಲೋ ಹುಡುಕ್ತಾ ಇರ್ತೀನಿ. ಆ ರೀತಿಯಾಗಿ ನನಗೆ ಅಷ್ಟು ಮರವು ಅಂತಲೇ ಹೇಳ್ಬೋದು. ಒಂದೊಂದು ಸಲ ನನ್ನ ಮೇಲೆ ನನಗೆ ಸಿಟ್ಟು ಬರುತ್ತೆ. ಆಲ್ಮೋಸ್ಟು ನನಗೆ ಒಂದೊಂದು ಸಲ ಬೇಜಾರಾಗುತ್ತೆ, ಯಾಕೆ ಈ ಥರ ಮಾಡ್ತಾಯಿದ್ದೀನಿ ನಾನು ಅಂತ ಹೇಳ್ಬಿಟ್ಟು. ಆಮೇಲೆ ನೆಕ್ಸ್ಟು ಆ ರೀತಿಯಾಗಿ ನನ್ನ ಒಂದು ಲೈಫ್ ಸ್ಟೈಲ್ ಅಂತಲೇ ಹೇಳ್ಬೋದು. ಇನ್ನು ದೇವ್ರ ಸಾಮಾನೆಲ್ಲ ತೊಳ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೊಳೆದು ಎತ್ತಿಡ್ತಾ ಇದ್ದೆ. ಇನ್ನು ಬೆಳ್ಳಿ ಪಾತ್ರೆನ ಬಂದು ನಾನು ವರ್ಷವೂ ಅಷ್ಟೇ ಯಾವಾಗ್ಲೂ ರಾಮನವಮಿ ಹಬ್ಬಕ್ಕೆ ಪೂರ್ತಿ ದೇವ್ರ ಮನೆ ತುಂಬ ಬೆಳ್ಳಿ ಪಾತ್ರೆಗಳನ್ನ ಇಟ್ಟು ಕಳಶನೂ ಕೂಡ ನಾನು ರಾಮನವಮಿ ದಿನ ಮಾತ್ರ ಪೂಜೆ ಮಾಡ್ತೀನಿ. ಏನೋ ಗೊತ್ತಿಲ್ಲ ನನಗೆ. ಒಂದು ರಾಮನವಮಿ, ಇನ್ನೊಂದು ಹನುಮ ಜಯಂತಿ. ವರ್ಷಕ್ಕೆ 2 ಸಲ ನನಗೆ ಹನುಮ ಜಯಂತಿಗೆ ಮಾಡಬೇಕು ಅಂತ ಅನಿಸಿದ್ರೆ, ಏನು ನನಗೆ ಮಾಮೂಲಿ ಹೆಣ್ಮಕ್ಳಿಗೆ ಗೊತ್ತಿರುತ್ತಲ್ವ, ಯಾವುದೇ ರೀತಿ ಆ ಥರ ಏನೂ ಪ್ರಾಬ್ಲಮ್ಸ್ ಇಲ್ಲ ಅಂದರೆ ನಾನು ಹನುಮ ಜಯಂತಿಗೆ ಮಾಡ್ಕೋತೀನಿ. ಮಾತ್ರ ರಾಮನವಮಿಗೆ ಮಾತ್ರ ಫಿಕ್ಸು, ಯಾವತ್ತೂ ಕೂಡ ನಾನು ಮರೆಯಲ್ಲ. ವರ್ಷವೂ ಅಷ್ಟೇ ರಾಮನವಮಿಗೆ ಹೆಸರು ಬೇಳೆ, ಕೋಸಂಬರಿ, ಮಜ್ಜಿಗೆ 3ನೂ ಮಾಡಿ ದೇವ್ರ ಹತ್ರ ಇಟ್ಟು ನಾನು ಬೆಳ್ಳಿ ಸಾಮಾನೆಲ್ಲ ಪೂರ್ತಿ ಇಟ್ಟು ಪೂಜೆ ಮಾಡ್ಕೋತೀನಿ. ಇದು ಬೆಳ್ಳಿ ಸಾಮಾನುಗಳು ಅಷ್ಟೇ, ಮಾಮೂಲಿ ಸ್ಟೀಲ್ ಪಾತ್ರೆ ಎಲ್ಲ ನನ್ನ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಒಂದೊಂದಕ್ಕೂ ಒಂದೊಂದು ಕತೆ ಐತೆ ಅಂತ ನಾನು ಆಲ್ರೆಡಿ ಆವಾಗಲೇ ಒಂದು ವ್ಲಾಗಲ್ಲಿ ಹೇಳಿದ್ದೆ ಕ್ಲೀನಿಂಗ್ ಮಾಡಬೇಕಿದ್ರೆ. ಸೊ ಇವಾಗಲೂ ಹೇಳ್ತೀನಿ, ಬೆಳ್ಳಿ ಪಾತ್ರೆಗಳ ಮೇಲೂ ಕೂಡ ಒಂದೊಂದು ಬೆಳ್ಳಿ ಪಾತ್ರೆ ಮೇಲೂ ಕೂಡ ಒಂದೊಂದು ಕತೆಗಳಿದೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಬೆಳ್ಳಿ ಪಾತ್ರೆಗಳನ್ನು ನಾನು ಒಂದೊಂದು ಚೀಟಿಗಳನ್ನ ಹಾಕಿ ತೊಗೊಂಡಿದ್ದು. ಬೆಳ್ಳಿ ಚೀಟಿ ಅಂತ ಹೇಳ್ಬಿಟ್ಟು ಹಾಕ್ತಿದ್ವಿ. ಸೊ ಅವ್ರ ಹತ್ರ ಒಂದು ತಿಂಗಳಿಗೆ 200 ಏನೋ ಕಟ್ತಿದ್ದೆ. ಸೊ ಹಂಗೆ ಈ ದೀಪಲೆಕಂಬ ಬಂದು 4 ಚೀಟಿ ಹಾಕಿದೆ, 1000 ಕಟ್ತಿದ್ದೆ. 250 ಆಗೋಯ್ತು. ಆಮೇಲೆ ಫಸ್ಟೆಲ್ಲ ತೊಗೊಂಡಿದ್ದು ಒಂದು ಅಕ್ಷತೆ ಬಟ್ಲಿರ್ಬೋದು, ಪ್ಲೇಟ್ ಇರ್ಬೋದು, ಚೊಂಬಿರ್ಬೋದು, ದೀಪಲೆಕಂಬ ಇರ್ಬೋದು, ಇದು 4 ಐಟಮ್ಸು ಕೂಡ ನಾನು ಚೀಟಿ ಹಾಕಿ ತೊಗೊಂಡಿದ್ದೇನೆ. ಇನ್ನು ಅರಿಶಿನ ಕುಂಕುಮದ ಬಟ್ಲು ಬಂದು ನಮ್ಮ ಮದುವೆಯಲ್ಲಿ ಯಾರೋ ಗಿಫ್ಟ್ ಮಾಡಿದ್ದು. ಇನ್ನು ಚಿಕ್ಕದೊಂದು ದೀಪ ಇದೆಯಲ್ಲ, ಅದು ಕೂಡ ನಮ್ಮ ಮದುವೆಯಲ್ಲಿ ನಮ್ಮ ಮಾವನ ಮಗಳು ಗಿಫ್ಟ್ ಮಾಡಿದ್ದು. ಇನ್ನೂ ಮಾಮೂಲಿ ತುಪ್ಪದ ದೀಪದ್ದು ಬರುತ್ತಲ್ಲ ಬೆಳ್ಳಿದು, ಅದು ನಾನು ಇನ್ವೆಸ್ಟ್ ಮಾಡಿ ಅಂಗಡೀಲಿ ತೊಗೊಂಡಿದ್ದು. ಆ ರೀತಿಯಾಗಿ ಒಂದೊಂದಕ್ಕೂ ಒಂದೊಂದು ಏನಾದರೂ ಒಂದೊಂದು ಕತೆಗಳಿದೆ ಅಂತಲೇ ಹೇಳ್ಬೋದು. ಆ ರೀತಿಯಾಗಿ ನಿಜವಾಗ್ಲೂ ಖುಷಿಯಾಗುತ್ತೆ. ಒಂದೊಂದಕ್ಕೂ ಒಂದೊಂದು ನೆನಪು, ಮೆಮೊರಿ ಅನ್ನೋದು ಇದ್ದೇ ಇರುತ್ತಲ್ವ. ಸೊ ಆ ರೀತಿಯಾಗಿ ನನಗೂ ಕೂಡ ಒಂದೊಂದು ಪಾತ್ರೆ ಮೇಲೂ ಕೂಡ, ಒಂದೊಂದು ವಸ್ತುಗಳ ಮೇಲೂ ಕೂಡ ಒಂದೊಂದು ಫೀಲಿಂಗ್ಸ್ ಇದ್ದೇ ಇರುತ್ತೆ. ಎಲ್ಲಾದ್ರ ಮೇಲೂ ನಾನು ಯಾವುದೂ ಕೂಡ ಕಳೆದಿಲ್ಲ. ಎಲ್ಲನೂ ನಾನು ಇನ್ನೂ ಎಷ್ಟು ನೀಟಾಗಿ ಜೋಪಾನವಾಗಿ ಇಟ್ಕೊಂಡಿದ್ದೀನಿ ಅಂದರೆ, ನನ್ನ ಮದುವೆಗಿಂತ ಮುಂಚೆ ಇರೋ ವಸ್ತುಗಳು ಅಷ್ಟೇನೆ ಎಷ್ಟು ಜೋಪಾನ ಮಾಡ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ ಅಸಾಧ್ಯ ಆಗುತ್ತೆ. ನಮ್ಮಮ್ಮನೇ ಎಷ್ಟೋ ಸಲ ಹೇಳ್ತಾರೆ, ಇನ್ಯಾವ ಕಾಲದ್ದು ಎಲ್ಲಿ ತನಕ ಇಟ್ಕೋತೀಯೋ ನಿನ್ಗೆ ಗೊತ್ತಿಲ್ಲ, ಇನ್ನೂ ಎಷ್ಟು ವರ್ಷದ ತನಕ ಹಿಂಗೆ ಇಟ್ಕೋತೀಯೋ ಗೊತ್ತಿಲ್ಲ ಅಂತ ನಮ್ಮಮ್ಮ ರೇಗಿಸ್ತಾ ಇರ್ತಾರೆ. ಆ ಥರ ಎಲ್ಲ ಹುಷಾರಾಗಿ ಇಟ್ಕೋತೀನಿ. ಬಟ್ ಮರವು ಅಂದ್ಬಿಟ್ರೆ ಇನ್ನೇನು ಇಲ್ಲ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು ನನ್ನಲ್ಲಿ. ಸೊ ಇದಿಷ್ಟು ನಂದು ಇವತ್ತಿಂದು ವ್ಲಾಗ್ ಆಗಿತ್ತು ಅಂತಲೇ ಹೇಳ್ಬೋದು. ದಯವಿಟ್ಟು ಏನಾದರೂ ಇಷ್ಟ ಆಯಿತು ಅಂದರೆ ನನ್ನ ವ್ಲಾಗ್ ಆಗಿರ್ಬೋದು, ನನ್ನ ವೀಡಿಯೋಸಿಂದ ಏನಾದರೂ ಮೋಟಿವೇಶನ್ ಸಿಗ್ತಿದೆ, ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನಷ್ಟು ವೀಡಿಯೋ ಜೊತೆ ಇನ್ನಷ್ಟು ಕಂಟೆಂಟ್ ಇಟ್ಕೊಂಡು ನಿಮ್ಮ ಮುಂದೆ ಮತ್ತೆ ನಾಳೆ ವೀಡಿಯೋದಲ್ಲೂ ಭೇಟಿ ಆಗ್ತೀನಿ. ಇನ್ಮೇಲೆ ವೀಡಿಯೋಸು ತುಂಬ ಡಿಫ್ರೆಂಟಾಗೇ ಬರುತ್ತೆ. ನಾಳೆಯಿಂದ ನೀವೇ ನೋಡ್ಬೋದು, ಬೇಕಿದ್ರೆ ಏನಿರ್ಬೋದು ಅಂತ ನಿಮಗೆ ಶಾಕ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು. ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.